ಮಾಧ್ಯಮದಲ್ಲಿ ನಾನು ವರದಿ ನೋಡಿ ನನಗೆ ಗಾಬರಿ ಆಯಿತು, ಶಾಕ್ ಆಯಿತು. RSSನವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವುದೋ ಒಂದು ಅನ್ನೋನ್ ಕಾಲ್ನಿಂದ ಬೆದರಿಕೆಯನ್ನು ಹೆದರಿಸಿ ಅವರು ಇವತ್ತು ಅವ್ರ ವಿರೋಧಿಗಳ ಬಾಯಿಯನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಪ್ರಿಯಾಂಕಾ ಖರ್ಗೆಗೆ ಕೊಟ್ಟಂಥ ಬೆದರಿಕೆ ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂಥ ಬೆದರಿಕೆ. ಎಲ್ರಿಗೂ ಮಾತನಾಡೋ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ತಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿದ್ದಾರೆ, ನಾನು ಕೂಡ ಅದೇ ಹೇಳ್ತೀನಿ. ಹೀಗಂತ ಹೇಳಿ ಜೀವ ಬೆದರಿಕೆ ಹಾಕೋದು ಹೇಡಿತನ. ಇದು ಹೇಳಿಗಳು ವಿಚಾರದಿಂದ ಎದುರಿಸಲಿ, ನಾವು ತಯಾರಿದ್ದೀವಿ. ವೈಚಾರಿಕವಾಗಿ ನಾವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಅವ್ರು ಯಾರೂ ಬರೋಕ್ಕೆ ತಯಾರಿಲ್ಲ. RSSನವರು ಇವತ್ತು ಏನು ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ದಾರಲ್ಲ, ಇದು ಕೂಡ ದೇಶಕ್ಕೆ ಭಾಳ ದೊಡ್ಡ ಅಪಾಯ. ಅದನ್ನು ಖಂಡಿಸಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. RSSನವರು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಲಾಠಿ ಆಗಬೇಕು. ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಲಾಠಿ ಬೇಕಾ? ಹೃದಯ ಬೇಕು, ಹೂವಿನಂಥ ಹೃದಯ ಬೇಕು. ಇವರು ಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ಗೌರಿ ಲಂಕೇಶ್ ಹೋದರು, MM ಕಲಬುರ್ಗಿ ಹೋದರು, ಪನ್ಸಾರೆ ಹೋದರು, ಆಮೇಲೆ ಇನ್ನೊಬ್ಬರು ಹೋದರು, ದಾಬೋಲ್ಕರ್ ಹೋದರು. ಯಾಕೆ ಈ ಬುದ್ಧಿಜೀವಿಗಳ ಕೊಲೆ ಯಾಕೆ ಆಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ? ಅಂದರೆ ವಿಚಾರಕ್ಕೆ ಎದುರಿಸಲಿಕ್ಕಿರುವಂಥ ಸಾಮರ್ಥ್ಯ ಇಲ್ಲ ಇವರಿಗೆ. ಹಾಗಾಗಿ ಈ ಥರ ಹೆದರಿಕೆಯನ್ನು ಒಡ್ಡಿ ನಾವು ಹೆದರಿಸ್ತಾ ಇದ್ದಾರೆ. ನಾವು ಯಾರು ಕೂಡ ಹೆದರೋದಿಲ್ಲ. ನಾವು ಎದುರಿಸ್ತೀವಿ, ವಿಚಾರದಿಂದ ಎದುರಿಸ್ತೀವಿ. ನಾವು ಜನರನ್ನು ಸಂಘಟನೆ ಮಾಡ್ತೀವಿ, ಅದ್ರ ವಿರುದ್ಧ ನಾವು ಮಾತಾಡ್ತೀವಿ. ಇದು ಗಾಂಧಿ ಕೊಲೆ ಹಿಂದೆನೇ RSS ಇದೆ ಅನ್ನುವಂಥದ್ದು ಇತಿಹಾಸದಲ್ಲಿದೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದು ಬೇಕು? ಗಾಂಧಿ ಕೊಲೆಯಿಂದನೇ ಹಿಂದೆನೇ ನಡೆದಿದೆ ಅಂಥೇಳಿ ಇಡೀ ದೇಶದಲ್ಲಿ ಇತಿಹಾಸ ಇದೆ. ಇದಕ್ಕಿಂತ ದೊಡ್ಡದು ದಾಖಲೆ ಯಾವುದು ಬೇಕು? ಇವತ್ತು RSS ಬಿಟ್ಟು ಬಂದಂಥವ್ರು ಹನುಮೇಗೌಡ ಆಗಿರ್ಬೋದು, ಮುಕುಂದರಾವ್ ಆಗಿರ್ಬೋದು, ಇನ್ನು ಅನೇಕ ಜನ ಇದ್ದಾರೆ. ಯಾಕೆ RSS ಬಿಟ್ಟು ಬಂದರು? ಸುಬ್ಬಯ್ಯನವರು RSS ಬಿಟ್ಟು ಬಂದರು. ಯಾಕೆಂದರೆ RSSನಲ್ಲಿರ್ತಕ್ಕಂಥ ಒಳಗುಟ್ಟು ಅವ್ರಿಗೆ ಅರ್ಥ ಆಯಿತು, ಬಿಟ್ಟು ಬಂದರು. ಪಾಪ ಅಮಾಯಕರು, ಹಿಂದುಳಿದವರು, ಬಡವರು, ಅವರಿಗೆಲ್ಲ ಹುಡುಗರಿಗೆ ಎಮೋಷ್ನಲ್ ಫೀಲಿಂಗ್ ಕೊಟ್ಟು ಅವ್ರ ಭಾವನಾಶಕ ವಿಷಯಗಳನ್ನು ಹೇಳಿ ಬರೀ ಧರ್ಮದ ದ್ವೇಷ, ಜಾತಿ ದ್ವೇಷವನ್ನು ಹರಡಿ ಈ ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ನಾವು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಇದ್ದೇವೆ. ಬೇಡಿಕೆ ಇಡೋದ್ರಿಂದ ಸಚಿವ ಸ್ಥಾನ ಸಿಗಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾನು ಅಧಿಕಾರದ ಹಿಂದೆ ಬಂದು ರಾಜಕಾರಣ ಮಾಡಿಲ್ಲ, ನಾನು ಚಳವಳಿಯಿಂದ ಬಂದಿದ್ದೀನಿ. ಆಗ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು. ಯಾರು ಸರ್ಟಿಫಿಕೇಟ್ ಡ್ಯೂ ಕೊಡೋರ? ಆಯ್ತು ಬಿಡ್ರಿ, ಮತ್ತು ಥ್ಯಾಂಕ್ ಯು. ಮಾಧ್ಯಮದಲ್ಲಿ ನಾನು ವರದಿ ನೋಡಿ ನನಗೆ ಗಾಬರಿ ಆಯಿತು, ಶಾಕ್ ಆಯಿತು. RSSನವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವುದೋ ಒಂದು ಅನ್ನೋನ್ ಕಾಲ್ನಿಂದ ಬೆದರಿಕೆಯನ್ನು ಹೆದರಿಸಿ ಅವರು ಇವತ್ತು ಅವ್ರ ವಿರೋಧಿಗಳ ಬಾಯಿಯನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಪ್ರಿಯಾಂಕಾ ಖರ್ಗೆಗೆ ಕೊಟ್ಟಂಥ ಬೆದರಿಕೆ ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂಥ ಬೆದರಿಕೆ. ಎಲ್ರಿಗೂ ಮಾತನಾಡೋ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ತಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿದ್ದಾರೆ, ನಾನು ಕೂಡ ಅದೇ ಹೇಳ್ತೀನಿ. ಹೀಗಂತ ಹೇಳಿ ಜೀವ ಬೆದರಿಕೆ ಹಾಕೋದು ಹೇಡಿತನ. ಇದು ಹೇಳಿಗಳು ವಿಚಾರದಿಂದ ಎದುರಿಸಲಿ, ನಾವು ತಯಾರಿದ್ದೀವಿ. ವೈಚಾರಿಕವಾಗಿ ನಾವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಅವ್ರು ಯಾರೂ ಬರೋಕ್ಕೆ ತಯಾರಿಲ್ಲ. RSSನವರು ಇವತ್ತು ಏನು ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ದಾರಲ್ಲ, ಇದು ಕೂಡ ದೇಶಕ್ಕೆ ಭಾಳ ದೊಡ್ಡ ಅಪಾಯ. ಅದನ್ನು ಖಂಡಿಸಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. RSSನವರು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಲಾಠಿ ಆಗಬೇಕು. ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಲಾಠಿ ಬೇಕಾ? ಹೃದಯ ಬೇಕು, ಹೂವಿನಂಥ ಹೃದಯ ಬೇಕು. ಇವರು ಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ಗೌರಿ ಲಂಕೇಶ್ ಹೋದರು, MM ಕಲಬುರ್ಗಿ ಹೋದರು, ಪನ್ಸಾರೆ ಹೋದರು, ಆಮೇಲೆ ಇನ್ನೊಬ್ಬರು ಹೋದರು, ದಾಬೋಲ್ಕರ್ ಹೋದರು. ಯಾಕೆ ಈ ಬುದ್ಧಿಜೀವಿಗಳ ಕೊಲೆ ಯಾಕೆ ಆಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ? ಅಂದರೆ ವಿಚಾರಕ್ಕೆ ಎದುರಿಸಲಿಕ್ಕಿರುವಂಥ ಸಾಮರ್ಥ್ಯ ಇಲ್ಲ ಇವರಿಗೆ. ಹಾಗಾಗಿ ಈ ಥರ ಹೆದರಿಕೆಯನ್ನು ಒಡ್ಡಿ ನಾವು ಹೆದರಿಸ್ತಾ ಇದ್ದಾರೆ. ನಾವು ಯಾರು ಕೂಡ ಹೆದರೋದಿಲ್ಲ. ನಾವು ಎದುರಿಸ್ತೀವಿ, ವಿಚಾರದಿಂದ ಎದುರಿಸ್ತೀವಿ. ನಾವು
ಜನರನ್ನು ಸಂಘಟನೆ ಮಾಡ್ತೀವಿ, ಅದ್ರ ವಿರುದ್ಧ ನಾವು ಮಾತಾಡ್ತೀವಿ. ಇದು ಗಾಂಧಿ ಕೊಲೆ ಹಿಂದೆನೇ RSS ಇದೆ ಅನ್ನುವಂಥದ್ದು ಇತಿಹಾಸದಲ್ಲಿದೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವ್ದು ಬೇಕು? ಗಾಂಧಿ ಕೊಲೆಯಿಂದನೇ ಹಿಂದೆನೇ ನಡೆದಿದೆ ಅಂಥೇಳಿ ಇಡೀ ದೇಶದಲ್ಲಿ ಇತಿಹಾಸ ಇದೆ. ಇದಕ್ಕಿಂತ ದೊಡ್ಡದು ದಾಖಲೆ ಯಾವ್ದು ಬೇಕು? ಇವತ್ತು RSS ಬಿಟ್ಟು ಬಂದಂಥವ್ರು ಹನುಮೇಗೌಡ ಆಗಿರ್ಬೋದು, ಮುಕುಂದರಾವ್ ಆಗಿರ್ಬೋದು, ಇನ್ನು ಅನೇಕ ಜನ ಇದ್ದಾರೆ. ಯಾಕೆ RSS ಬಿಟ್ಟು ಬಂದರು? ಸುಬ್ಬಯ್ಯನವರು RSS ಬಿಟ್ಟು ಬಂದರು. ಯಾಕೆಂದರೆ RSS ಅಲ್ಲಿರ್ತಕ್ಕಂಥ ಒಳಗುಟ್ಟು ಅವ್ರಿಗೆ ಅರ್ಥ ಆಯಿತು, ಬಿಟ್ಟು ಬಂದರು. ಪಾಪ ಅಮಾಯಕರು, ಹಿಂದುಳಿದವರು, ಬಡವರು, ಅವರಿಗೆಲ್ಲ ಹುಡುಗರಿಗೆ ಎಮೋಷ್ನಲ್ ಫೀಲಿಂಗ್ ಕೊಟ್ಟು ಅವ್ರ ಭಾವನಾಶಕ ವಿಷಯಗಳನ್ನು ಹೇಳಿ ಬರೀ ಧರ್ಮದ ದ್ವೇಷ, ಜಾತಿ ದ್ವೇಷವನ್ನು ಹರಡಿ ಈ ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ನಾವು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಇದ್ದೇವೆ. ಬೇಡಿಕೆ ಇಡೋದ್ರಿಂದ ಸಚಿವ ಸ್ಥಾನ ಸಿಗಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾನು ಅಧಿಕಾರದ ಹಿಂದೆ ಬಂದು ರಾಜಕಾರಣ ಮಾಡಿಲ್ಲ, ನಾನು ಚಳವಳಿಯಿಂದ ಬಂದಿದ್ದೀನಿ. ಆಗ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು. ಯಾರು ಸರ್ಟಿಫಿಕೇಟ್ ಡ್ಯೂ ಕೊಡೋರ? ಕ್ಷೇತ್ರ ಜನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಆಯ್ತು ಬಿಡ್ರಿ. ಮತ್ತು ಥ್ಯಾಂಕ್ ಯು. ಮಾಧ್ಯಮದಲ್ಲಿ ನಾನು ವರದಿ ನೋಡಿ ನನಗೆ ಗಾಬರಿ ಆಯಿತು, ಶಾಕ್ ಆಯಿತು. RSSನವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವುದೋ ಒಂದು ಅನ್ನೋನ್ ಕಾಲದಿಂದ ಬೆದರಿಕೆಯನ್ನು ಹೆದರಿಸಿ ಅವರು ಇವತ್ತು ಅವ್ರ ವಿರೋಧಿಗಳ ಬಾಯಿಯನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಪ್ರಿಯಾಂಕಾ ಖರ್ಗೆಗೆ ಕೊಟ್ಟಂಥ ಬೆದರಿಕೆ ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂಥ ಬೆದರಿಕೆ. ಎಲ್ರಿಗೂ ಮಾತನಾಡೋ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ತಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಇದೆ. ಅವ್ರು ಹೇಳಿದ್ದಾರೆ, ನಾನು ಕೂಡ ಅದೇ ಹೇಳ್ತೀನಿ. ಹೀಗಂತ ಹೇಳಿ ಜೀವ ಬೆದರಿಕೆ ಹಾಕೋದು ಹೇಡಿತನ. ಇದು ಹೇಡಿಗಳು. ವಿಚಾರದಿಂದ ಎದುರಿಸಲಿ, ನಾವು ತಯಾರಿದ್ದೀವಿ. ವೈಚಾರಿಕವಾಗಿ ನಾವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಅವ್ರು ಯಾರೂ ಬರೋಕ್ಕೆ ಇರಲಿಲ್ಲ. RSSನವರು ಇವತ್ತು ಏನು ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ದಾರಲ್ಲ, ಇದು ಕೂಡ ದೇಶಕ್ಕೆ ಭಾಳ ದೊಡ್ಡ ಅಪಾಯ. ಅದನ್ನು ಖಂಡಿಸಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. RSSನವರು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಲಾಠಿ ಆಗಬೇಕು. ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಲಾಠಿ ಬೇಕಾ? ಹೃದಯ ಬೇಕು, ಹೂವಿನಂಥ ಹೃದಯ ಬೇಕು. ಇವರು ಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ಗೌರಿ ಲಂಕೇಶ್ ಹೋದರು, MM ಕಲಬುರ್ಗಿ ಹೋದರು, ಪನ್ಸಾರೆ ಹೋದರು, ಆಮೇಲೆ ಇನ್ನೊಬ್ಬರು ಹೋದರು, ದಾಬೋಳ್ಕರ್ ಹೋದರು. ಯಾಕೆ ಈ ಬುದ್ಧಿಜೀವಿಗಳ ಕೊಲೆ ಯಾಕೆ ಆಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ? ಅಂದರೆ ವಿಚಾರಕ್ಕೆ ಎದುರಿಸಲಿಕ್ಕಿರುವಂಥ ಸಾಮರ್ಥ್ಯ ಇಲ್ಲ ಇವರಿಗೆ. ಹಾಗಾಗಿ ಈ ಥರ ಹೆದರಿಕೆಯನ್ನು ಒಡ್ಡಿ ನಾವು ಹೆದರಿಸ್ತಾ ಇದ್ದಾರೆ. ನಾವು ಯಾರು ಕೂಡ ಹೆದರೋದಿಲ್ಲ. ನಾವು ಎದುರಿಸ್ತೀವಿ, ವಿಚಾರದಿಂದ ಎದುರಿಸ್ತೀವಿ. ನಾವು ಜನರನ್ನು ಸಂಘಟನೆ ಮಾಡ್ತೀವಿ, ಅದ್ರ ವಿರುದ್ಧ ನಾವು ಮಾತಾಡ್ತೀವಿ. ಇದು ಗಾಂಧಿ ಕೊಲೆ ಹಿಂದೆನೇ RSS ಇದೆ ಅನ್ನುವಂಥದ್ದು ಇತಿಹಾಸದಲ್ಲಿದೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವ್ದು ಬೇಕು? ಗಾಂಧಿ ಕೊಲೆಯಿಂದನೇ ಹಿಂದೆನೇ ನಡೆದಿದೆ ಅಂಥೇಳಿ ಇಡೀ ದೇಶದಲ್ಲಿ ಇತಿಹಾಸ ಇದೆ. ಇದಕ್ಕಿಂತ ದೊಡ್ಡದು ದಾಖಲೆ ಯಾವ್ದು ಬೇಕು? ಇವತ್ತು RSS ಬಿಟ್ಟು ಬಂದಂಥವ್ರು ಹನುಮೇಗೌಡ ಆಗಿರ್ಬೋದು, ಮುಕುಂದರಾವ್ ಆಗಿರ್ಬೋದು, ಇನ್ನು ಅನೇಕ ಜನ ಇದ್ದಾರೆ. ಯಾಕೆ RSS ಬಿಟ್ಟು ಬಂದರು? ಸುಬ್ಬಯ್ಯನವರು RSS ಬಿಟ್ಟು ಬಂದರು. ಯಾಕೆಂದರೆ RSS ಅಲ್ಲಿರ್ತಕ್ಕಂಥ ಒಳಗುಟ್ಟು ಅವ್ರಿಗೆ ಅರ್ಥ ಆಯಿತು, ಬಿಟ್ಟು ಬಂದರು. ಪಾಪ ಅಮಾಯಕರು, ಹಿಂದುಳಿದವರು, ಬಡವರು, ಅವರಿಗೆಲ್ಲ ಹುಡುಗರಿಗೆ ಎಮೋಷ್ನಲ್ ಫೀಲಿಂಗ್ ಕೊಟ್ಟು ಅವ್ರ ಭಾವನಾಶಕ ವಿಷಯಗಳನ್ನು ಹೇಳಿ ಬರೀ ಧರ್ಮದ ದ್ವೇಷ, ಜಾತಿ ದ್ವೇಷವನ್ನು ಹರಡಿ ಈ ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ನಾವು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಇದ್ದೇವೆ. ಬೇಡಿಕೆ ಇಡೋದ್ರಿಂದ ಸಚಿವ ಸ್ಥಾನ ಸಿಗಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾನು ಅಧಿಕಾರದ ಹಿಂದೆ ಬಂದು ರಾಜಕಾರಣ ಮಾಡಿಲ್ಲ, ನಾನು ಚಳವಳಿಯಿಂದ ಬಂದಿದ್ದೀನಿ. ಆಗ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು. ಯಾರು ಸರ್ಟಿಫಿಕೇಟ್ ಡ್ಯೂ ಕೊಡೋರ? ಕ್ಷೇತ್ರ ಜನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಆಯ್ತು ಬಿಡ್ರಿ. ಮತ್ತು ಥ್ಯಾಂಕ್ ಯು.